ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿತಾ ವೇದರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಮನೆಯಲ್ಲೇ ತುಂಬ ಈಸಿಯಾಗಿ ಬೆಣ್ಣೆ ಮುರುಕನ್ನ ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡಿಕೊಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ವರೆಗೂ ನೋಡಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇದೆ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇಲ್ಲಿ ಅಂತ ಹೇಳಿ. ಇವಾಗ ನಾನು ಬೆಣ್ಣೆ ಮುರುಕು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ಹುರ್ಗಡ್ಲೆ ಬರುತ್ತಲ್ವ ಅಂದರೆ ಪುಟಾಣಿ ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಮೊದಲಿಗೆ ಅವಲಕ್ಕಿನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಪುಟಾಣಿ ಏನು ತೊಗೊಂಡಿದ್ನಲ್ವ ಅದನ್ನು ಅಷ್ಟೇ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇವಾಗ ನಾನು ಇದಕ್ಕೆ 3 ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ನಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಹಾಕೊಂಡಾದ ತಕ್ಷಣ ನಾನು 1/4 ಕಪ್ಪಷ್ಟು ಏನು ಬೆಣ್ಣೆ ತೊಗೊಂಡಿದ್ನಲ್ವ ಅದನ್ನ ಸ್ವಲ್ಪ ಮೆಲ್ಟ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಟ್ಕೊಂಡ ತಕ್ಷಣ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಅಕ್ಕಿ ಪೌಡ್ರು ಆಮೇಲೆ ಅದೆಲ್ಲ ಏನು ಹಾಕ್ಕೊಂಡಿದ್ನಲ್ವ ಅದನ್ನು ಒಂದು ಸತಿ ನೀಟಾಗಿಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಪೌಡ್ರು ಮಿಕ್ಸ್ ಆಯಿತು. ನಾನು ಬೆಣ್ಣೆನ ಏನು ಮೆಲ್ಟ್ ಮಾಡೋಕೆ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕರಗ್ಸೋಕೆ ಹೋಗಬೇಡಿ, ಸ್ವಲ್ಪ ಮೆಲ್ಟ್ ಆದರೆ ಸಾಕು. ಹಾಕ್ಕೊಂಡು ಈ ರೀತಿ ಇದನ್ನ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ನಿಮಗೆ ಕೈಯಲ್ಲಿ ಮುಷ್ಟಿ ಮಾಡಿದ ತಕ್ಷಣ ಕೈಯಲ್ಲಿ ಈ ರೀತಿ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ಬೇಕು. ಈ ರೀತಿ ಇದ್ದರೆ ಚೆನ್ನಾಗಿ ಬೆಣ್ಣೆ ಮುರುಕು ಬರುತ್ತೆ ಅಂತ ಅರ್ಥ. ಇವಾಗ ನಾನು 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಜ್ವಾನ್ ಅಂತ ಹೇಳ್ತೀವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈ ನೀರನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇವಾಗ ನಾನು ಎಲ್ಲ ಪೌಡ್ರನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಅದನ್ನ ಸ್ವಲ್ಪ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳಿ ಇದ್ದೀನಿ. ಇವಾಗ ನೀರು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ನೀರನ್ನ ನಾವು ಏನು ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸತಿ ಅಷ್ಟೂ ಹಾಕೋಕ್ಕೆ ಹೋಗಬೇಡಿ, ತುಂಬ ಬಿಸಿ ಇರುತ್ತೆ. ಇವಾಗ ನೀರೆಲ್ಲ ಹಾಕೊಂಡಾದ ತಕ್ಷಣ ಒಂದು ಸತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಂಟು ರೀತಿ ಬರಬಾರ್ದು, ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಆದಷ್ಟು ನೋಡ್ಕೊಂಡೇ ಹಾಕ್ಕೊಳ್ಳಿ. ನಾವೇನು ಬಿಸಿ ಮಾಡ್ಕೊಂಡಿರ್ತೀವಲ್ವ ಬಿಸಿ ನೀರನ್ನ ನೋಡಿಕೊಂಡು ಹಾಕ್ಕೊಳ್ತಾ ಇರಿ. ನಾನಿವಾಗ ಇನ್ನೂ ಸ್ವಲ್ಪ ನೀರೇನು ಉಳ್ಕೊಂಡಿತ್ತಲ್ವ ಅದನ್ನು ಹಾಕ್ಕೊಂಡು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು 3 ಕಪ್ ನೀರನ್ನ ಬಿಸಿ ಮಾಡ್ಕೊಂಡಿದ್ನಲ್ವ ಅದೇ ಇದಕ್ಕೆ ಸಾಕಾಗುತ್ತೆ. ಇವಾಗ ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಾದ್ತೀವಲ್ವ ಅಷ್ಟು ಚೆನ್ನಾಗಿ ನಮಗೆ ಮುರುಕು ರೆಡಿ ಆಗುತ್ತೆ. ಎಲ್ಲೂ ನಿಮಗೆ ಬ್ರೇಕ್ ಆಗೋ ಚಾನ್ಸಸ್ ಇರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಾಯಿತು. ನೋಡಿದ್ರಲ್ವ ನಾನು ಯಾವ ರೀತಿ ನಾದ್ಕೊಂಡೆ ಹಿಟ್ಟನ್ನ ಅಂತೇಳಿ. ನೀವು ಅದೇ ರೀತಿನೇ ನಾದ್ಕೊಂಡ್ರೆ ನಿಮ್ಗೆ ಆದಷ್ಟು ಎಲ್ಲೂ ಬ್ರೇಕ್ ಆಗೋ ಚಾನ್ಸಸ್ ಇರಲ್ಲ. ನಾನು ಇವಾಗ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ರೀತಿ ಮಾಡಿಟ್ಕೊಂಡು ನಿಮ್ಮದು ಮುರುಕು ಮೇಕರ್ ಏನಿರುತ್ತಲ್ವ ಅದರೊಳಗೆ ಹಾಕ್ಕೊಂಡು ಎಣ್ಣೆಲಿ ಬಿಡಬೇಕಾಗುತ್ತೆ. ತೋರಿಸ್ತೀನಿ ನಾನು ನಿಮಗೆ. ನಾನು ಮೊದಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ನೋಡಿ ಈ ರೀತಿ ಎಣ್ಣೆ ಫುಲ್ ಬಿಸಿಯಾಗಿರಬೇಕು. ಬಿಸಿ ಆದವಾಗ ನಿಮಗೆ ಇದು ಚಕ್ಲಿ ಶೇಪ್ ಬಿಡೋದಲ್ಲ, ನೀವು ಮುರುಕು ಮಾಡೋದ್ರಿಂದ ನೀವು ಯಾವ ಶೇಪಲ್ಲಿ ಬೇಕಾದರೂ ಬಿಡ್ಬೋದು. ಯಾಕಂದರೆ ನಾವು ಇದನ್ನ ಬ್ರೇಕ್ ಮಾಡಬೇಕಾಗುತ್ತಲ್ವ ಆಮೇಲೆ, ಅದಕ್ಕೋಸ್ಕರ ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಿಟ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಈ ರೀತಿ ಒಂದು ಸತಿ ಉಲ್ಟಾ ಹಾಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆಲೆಲ್ಲ ಬೆಂದ ಮೇಲೆ. ಇವಾಗ ಇದು ಫುಲ್ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ತುಂಬ ಕ್ರಿಸ್ಪಿಯಾಗಿ ಬಂದು. ಇವಾಗ ಇದನ್ನ ನಾನು ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇವಾಗ ಮತ್ತೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಲಿ ಬಿಟ್ಕೊಳ್ತಾ ಇದ್ದೀನಿ.
ಮುರುಕು ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ನಾನು ಹಾಕಿರೋ ಮೆಜರ್ಮೆಂಟ್ ಎಲ್ಲ ನೀವು ಅದೇ ರೀತಿ ಹಾಕಿದರೆ ನಿಮ್ಗೆ ಇದೇ ರೀತಿಯೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ನಿಮಗೆ ಬ್ರೇಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಬೆಣ್ಣೆ ಮುರುಕು ನಾವು ಮನೇಲಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಆ್ಯಂಡ್ ತುಂಬ ಕಡಿಮೆ ಟೈಮ್ ತೊಗೊಳುತ್ತೆ ನಾನು ತೋರಿಸಿರೋ ಈ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.